ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಗ್ಗೆ ನಮ್ಮ ಬಳ್ಳಾರಿ ಜನತೆಗೆ ಬಹಳಷ್ಟು ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳನ್ನ ನಮ್ಮ ಮುಖ್ಯಮಂತ್ರಿಗಳು ನಡೆಸ್ಕೊಡ್ತಾರೆ ಅಂತ ನಾವು ಆಶಾಭಾವನೆಯಲ್ಲಿ ಇದ್ದೀವಿ. ಮೊದಲನೇದಾಗಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿತ್ತಕ್ಕಂಥ ಚಿಲ್ಲಿ ಮಾರ್ಕೆಟ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಕಳೆದ 3 ತಿಂಗಳಿಂದ ನಾವು ಸತತವಾಗಿ ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದೀವಿ. ಸರ್ಕಾರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದವರು ಸಹ ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಚಿಲ್ಲಿ ಮಾರ್ಕೆಟ್ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಇದೊಂದು ನಮ್ಮ ಬಳ್ಳಾರಿಗೆ ಬರಬೇಕಾದಂತ ಒಂದು ಪ್ರಾಜೆಕ್ಟ್. ಹಾಗೇನೆ ಬಳ್ಳಾರಿ ಅನೇಕ ವಿಷಯಗಳಲ್ಲಿ ಬಜೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಮಾಡ್ತೀವ ಅಂತ ಇದುವರೆಗೂ ಬಳ್ಳಾರಿ ಬಹಳ ನೆಗ್ಲೆಕ್ಟ್ ಆಗಿದೆ. ಆದ್ರೂ ಸಹ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಸತತ ಪ್ರಯತ್ನದಿಂದ ಬಳ್ಳಾರಿಗೆ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ತಾವಂತ ನಾವು ಆಶಾಭಾವನೆಯಿಂದ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಏರ್ಪೋರ್ಟ್ ಬಗ್ಗೆ ಕಳೆದ 10-12 ವರ್ಷಗಳಿಂದ ನಾವು ಏರ್ಪೋರ್ಟ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಆಗಲಿ ಈಗಿರ್ತಕ್ಕಂಥ ಸರ್ಕಾರ ಆಗಲಿ ನಮಗೆ ಯಾವ ರೀತಿಯಾದ ಸ್ಪಂದನೆ ಮಾಡಿಲ್ಲ. ಆದ್ರೆ ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು ತಾವು ಮುತುವರ್ಜಿ ವಹಿಸಿ ಈ ಏರ್ಪೋರ್ಟ್ ಅನ್ನು ಬಳ್ಳಾರಿಗೆ ತರ್ತಾರೆ ಅಂತ ಒಂದು ಭರವಸೆ ಇದೆ. ಅದನ್ನ ಬಜೆಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಎಂಬ ನಿರೀಕ್ಷೆನೂ ಸಹ ಇದೆ. ಹಾಗೇನೆ ಈ ಕುಡಿತಿನಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸ್ಥಾಪನೆ ಮಾಡಿ 10-12 ವರ್ಷ ಆಯ್ತು. ಇದುವರೆಗೂ ಕೇಂದ್ರ ಸರ್ಕಾರದಿಂದ ಒಂದು ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತೇಳಿ ಇಂಡಸ್ಟ್ರಿಯಲ್ ಏರಿಯಾ ಹಾಗೆ ಉಳಿದ್ಬಿಟ್ಟಿದೆ. ಅದನ್ನು ಸಹ ಈ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಮಾಡಿಕೊಂಡು ಆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕಂತ ಒಂದು ನಿರೀಕ್ಷೆ ಇದೆ. ಆಮೇಲೆ ಎರಡನೇದು ನಿಮ್ಮೆಲ್ಲರಿಗೂ ತಿಳಿದಂತೆ ಅಪೇರಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಕಳೆದ ಸಾರಿ ನಮ್ಮ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಅವರು ನಮಗೆ ಭರವಸೆ ನೀಡಿದ್ರು. ಅದನ್ನ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬಹುದು ಅಂತ ನಮಗೆ ಒಂದು ಆಶಾಭಾವನೆ ಇದೆ. ಅದೇ ರೀತಿಯಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ತುಂಗಭದ್ರಾ ಕಳೆದ 50-60 ವರ್ಷಗಳಿಂದ ನದಿ ಸ್ಟಾರ್ಟ್ ಡ್ಯಾಮ್ ಕಟ್ಟಿದಾಗಲಿಂದ ಆ ಗೇಟ್ಗಳನ್ನ ರಿಮೂವ್ ಮಾಡಿ ಮತ್ತು ಹೊಸವನ್ನ ಅಳವಡಿಸಬೇಕಂತ ಪ್ರಯತ್ನ ನಡೆದಿಲ್ಲ. ಆದ್ರೆ ಕಳೆದ ಬಾರಿ ಅವಾಂತರ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಎಲ್ಲ ತಜ್ಞರೆಲ್ಲ ಅಲ್ಲಿರ್ತಕ್ಕಂಥ ಗೇಟ್ಗಳನ್ನ ರಿಪ್ಲೇಸ್ ಮಾಡ್ಬೇಕಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಬಜೆಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಅದಕ್ಕೆ ರಿಸರ್ವ್ ಮಾಡಿ ಅಲ್ಲಿರ್ತಕ್ಕಂಥ ಗೇಟ್ಗಳನ್ನ ಹೊಸ ಗೇಟ್ಗಳನ್ನ ಅಳವಡಿಸಿದ್ರೆ ಈ ಭಾಗದ ರೈತರ ಬಹಳ ಅನುಕೂಲ ಆಗುತ್ತಂತ ಒಂದು ನಿರೀಕ್ಷೆ ಇದೆ. ಹಾಗೇನೆ ನಾವು ಬಳ್ಳಾರಿಯಲ್ಲಿ ಇದುವರೆಗೂ ನೋಡಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಟ್ಮೇಲೆ ಇದುವರೆಗೆ ಸರ್ಕಾರದಿಂದ ಯಾವ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲ. ನಾವು ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ ಭಾಗಕ್ಕೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಹಾಸ್ಪಿಟಲ್ ವಿಷಯ ಬಂದಾಗ ನೋಡಿ ಪ್ರತಿಯೊಂದು ಸಾರಿ ನಮ್ಮ ಬಳ್ಳಾರಿ ಬಹಳ ಅನ್ಯಾಯ ಆಗ್ತಾ ಇದೆ. ಇವಾಗ ನಾರಾಯಣ ಹೃದಯಾಲಯದಂತ ಹಾಸ್ಪಿಟಲ್ ಆಗ್ಲಿ ಮತ್ತೆ ಇನ್ನೊಂದು ಸರ್ಕಾರ ನಡೆಸಕ್ಕಂತ ಅನೇಕ ಆಸ್ಪತ್ರೆಗಳು ಗುಲ್ಬರ್ಗಕ್ಕೆ ಹೋಗ್ಬೋದು ಅಥವಾ ಬೇರೆ ಶಿವಮೊಗ್ಗಕ್ಕೆ ಹೋಗ್ಬೋದು ಅಥವಾ ಹುಬ್ಳಿಗೆ ಹೋಗ್ಬೋದು. ಆದ್ರೆ ಬಳ್ಳಾರಿಗೆ ಬರುವಂತ ಯಾವ ಸೂಚನೆಗಳಿಲ್ಲ. ಆದ್ರೆ ನಾವು ಈ ಸಾರ್ತಿ ನಾವು ಹೆಚ್ಚಿನ ಭರವಸೆ ಇದೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ನಮ್ಮ ಬಳ್ಳಾರಿಯ ಜನಪ್ರತಿನಿಧಿಗಳ ಮೇಲೆ. ಬಳ್ಳಾರಿಗೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಹಾಸ್ಪಿಟಲ್ ನ ಇಲ್ಲಿ ಸ್ಥಾಪನೆ ಮಾಡ್ಬೇಕು ಬಳ್ಳಾರಿಯಲ್ಲಿ ಅಂತ. ಹಾಗೇನೆ ಈಗಿರ್ತಕ್ಕಂಥ ಒಂದು ಟ್ರಾಮಾ ಕೇರ್ ಸೆಂಟರ್ ಏನಿದೆ ಅದನ್ನ ಇನ್ಸ್ಟ್ರೂಮೆಂಟ್ಸ್ ಏನೆಲ್ಲ ಇದಾವಲ್ಲ ಅದನ್ನ ಅಪ್ಗ್ರೇಡ್ ಮಾಡಿ ಅದನ್ನ ಇನ್ನೂ ಅಪ್ಗ್ರೇಡ್ ಮಾಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇನ್ನೂ ಅನೇಕ ನಿರೀಕ್ಷೆಗಳಿವೆ. ಇವೆಲ್ಲವೂ ಆದ್ರೆ ಹಂತವಾಗಿ ನಮ್ಮ ಬಳ್ಳಾರಿ ಮುಂಬರುವ ದಿನಗಳಲ್ಲಿ ಎಜುಕೇಶನ್ ಆಗ್ಲಿ ಹೆಲ್ತ್ ಆಗ್ಲಿ ಮತ್ತೆ ರೋಡ್ ಕನೆಕ್ಟಿವಿಟಿ ಆಗ್ಲಿ ಮತ್ತೆ ಏರ್ ಕನೆಕ್ಟಿವಿಟಿ ಇಂಥವೆಲ್ಲವನ್ನೂ ನಮ್ಮ ಬಳ್ಳಾರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇವತ್ತೇನು ಇಡೀ ರಾಜ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಯುವನಿಧಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಉಚಿತ ಬಸ್ಸು, 200 ಯೂನಿಟ್ ವಿದ್ಯುತ್ತನ್ನು ಮಾಡ್ತೀವಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡತಕ್ಕಂಥ ಸರ್ಕಾರ ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಣ ಇರ್ಬೋದು, ಪಡಿತರ ವಿತರಕಾರರಿಗೆ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತೇಳಿ ಹೇಳಿದ ವಿಷಯ ಇರ್ಬೋದು, ಎಲ್ಲವೂ ನೆಲೆಬಿದಿಗೆ ಬಿದ್ದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವು
ಜನರಿಗೆ ಮೋಸ ಮಾಡುವ ಮುಖಾಂತರ, ಜನರ ಬಾಯಿಗೆ ತುಪ್ಪ ಹಚ್ಚುವ ಮುಖಾಂತರ ಗ್ಯಾರಂಟಿಗಳನ್ನು ಹೇಳಿ ಜನರ ಹತ್ರ ಓಟ್ ಹಾಕ್ಸಲು ಜನರಿಗೆ ಮೋಸ ಮಾಡುವ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ ಕಾರಣ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ನಮ್ಮ ರಾಷ್ಟ್ರೀಯ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಈ ಗ್ಯಾರಂಟಿ ಯೋಜನೆ ಬಗ್ಗೆ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿ ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಗವರ್ನರ್ನವರಿಗೆ ಪತ್ರ ಕಳಿಸುವ ಮುಖಾಂತರ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮುಂದೆ ಈ ಜನರು ಈ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಜನರು ಈ ಪಕ್ಷಕ್ಕೆ ಬುದ್ಧಿ ಕಳಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯ ಅಧ್ಯಕ್ಷರಾದ ಕುಮಾರಣ್ಣನವರ ಆದೇಶದ ಮೇರೆಗೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿರ್ತೇವೆ. ಅದಕ್ಕೆ ಕಾರಣ ಅಂತ ಏನಂದರೆ, ಇದು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಎಲ್ಲರಿಗೂ ಈ ಮಹಿಳೆಯರಿಗೆ ಆಗಲಿ, ಬಡವರಿಗಾಗಿರಲಿ, ಯುವಕರಿಗಾಗಿರಲಿ, ಇನ್ನೂ ಹಲವಷ್ಟು ಪ್ರಣಾಳಿಕೆಯಲ್ಲಿ ಎಲ್ಲ ಇವು ಪಂಚ ಯೋಜನೆಗಳ ಬಗ್ಗೆ ಆಗಲಿ, ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಗೃಹ ನಿಧಿ ಬಗ್ಗೆ, ಯುವಕರ ಯುವ ನಿಧಿ ಬಗ್ಗೆ ಎಲ್ಲ ಹೇಳಿ ಸುಳ್ಳು ಹೇಳಿ ಓಟು ಗಳಿಸ್ಕೊಂಡು ಗೆದ್ದು ಇವತ್ತು ಅವರಿಗೆಲ್ಲರಿಗೂ ಮೋಸ ಮಾಡಿರುವಂಥದ್ದು ಎಲ್ಲರ ಮುಂದೆನೂ ಕಂಡು ಬಂದಿದೆ. ಜನಗಳಿಗೂ ಎಲ್ಲರಿಗೂ ಇವತ್ತು ಎಚ್ಚರಿಕೆ ಆಗಿದೆ. ಈಗ ಇಷ್ಟು ದಿವಸ ನಾವು ಎಲ್ಲ ಹೆಣ್ಮಕ್ಳಿಗೆ ಕೆಲವು ದಿವಸ ಬಂತು, 4 ತಿಂಗಳು ಬಂದಿಲ್ಲ, ಮತ್ತೆ 1 ತಿಂಗಳು ಕೊಡೋದು, ಈ ಥರ ಹೇಳಿ ಸುಳ್ಳು ಹೇಳಿ ಅವರು ಬಾಯಿಗೆ ತುಪ್ಪ ಹಚ್ಚಿ ಮೋಸ ಮಾಡುತ್ತಿರುವ ಈ ಸರ್ಕಾರಕ್ಕೋಸ್ಕರ ನಾವು ಇದು ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿರ್ತೇವೆ. ಬಳ್ಳಾರಿಯಲ್ಲಿ ಇದು ಹಿಂದಿನ ದಿನ ಆಗಿರೋ ಒಂದು ಕಾರಣದಿಂದ ಜನಗಳು ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಅವ್ರನ್ನ ಬುದ್ಧಿ ಕಲಿಸ್ತಾರ ಅಂತ ಹೇಳ್ತಾ 2 ಮಾತು. ಈಗಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ಬಡವರಿಗೆ ಅನ್ನಭಾಗ್ಯ, ಮೀಸಲಾತಿ ಮತ್ತು 5 ಗ್ಯಾರಂಟಿಗಳು, ಬಸ್ ಚಾರ್ಜ್ ಎಲ್ಲ ಸೇರಿ ಕಡಿಮೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಮತ್ತು ಹಾಲಿನ ದರ ಈಗಿನ ಬಡಪಾಯಿಗಳಿಗೆ ಹಾಲು ಹತ್ರದಲ್ಲಿರೋದು ಅದನ್ನೇ ರೇಟ್ ಜಾಸ್ತಿ ಮಾಡಿರೋ ಸರ್ಕಾರಕ್ಕೆ ಭಾಳ ವಂಚನೆ ಮಾಡೋದು, ಪಬ್ಲಿಕ್ಕಿಗೆ ಮೋಸ ಮಾಡಿದಂಥ ಕೆಲಸ ಆಗಿದೆ ಈ ಥರ. ಇದು ಇನ್ಮೇಲೆ ಇದನ್ನ ಹಿಂಗೆ ಮುಂದುವರೆದ್ರೆ ಮಹಿಳೆಯರು ಮುಂದೆ ಹೆಚ್ಚೆತ್ಕೊಂಡು ಅವರು ಸರ್ಕಾರಕ್ಕೆ ಮುಂದೆ ಧಕ್ಕೆ ಆಗುತ್ತದೆ. 7ನೇ ತಾರೀಕು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ಇದರ ಬಗ್ಗೆ ವಿಪರೀತ ನಿರೀಕ್ಷೆ ನಮಗಿಲ್ಲ. ಯಾಕಂತ ಹೇಳಿದರೆ ರಾಜ್ಯ ಸರ್ಕಾರ ಈವಾಗಲೇ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ 5 ತಿಂಗಳ ಕಂತಿನ ಹಣ ನಮ್ಮ ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ಮತ ಬೇಟೆಗಾಗಿ ಮಾತ್ರ ಇವರ ಆಶ್ವಾಸನೆಗಳು, ಬಜೆಟ್ಗಳು ಅಂತ ನಮಗೆ ಅನಿಸಲ್ಪಟ್ಟಿದೆ. ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಉಳಿದ ಹಣವನ್ನು ಪ್ರತಿಯೊಬ್ಬ ಮಹಿಳೆಗೂ ತಲುಪುವಂತೆ ನಮ್ಮ ಸರ್ಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಹಲವಾರು ಕೋಟಿ ಹಣವನ್ನು ನಮ್ಮ ಬಜೆಟ್ಗಳಲ್ಲಿ ನಿಗಮ ಮಂಡಳಿಗಳಿಗೆ ಮೀಸಲಿಡ್ತಿದ್ದಾರೆ. ಅದರಲ್ಲಿ ST ನಿಗಮ ಮಂಡಳಿ, SC ನಿಗಮ ಮಂಡಳಿಗಳಿಗೆ. ಆದರೆ ಅದರ ಅನುಷ್ಠಾನಗಳು ಆಗುವುದೇ ಇಲ್ಲ. ಅಲ್ಲಿಯ ಸರ್ಕಾರದ ಸಚಿವರುಗಳೇ ಅಥವಾ ಅಲ್ಲಿ ಅಧಿಕಾರಿಗಳೇ ಆ ಹಣವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಇದರಿಂದ ನಾವು ಯಾವ ನಿರೀಕ್ಷೆ ಇಟ್ಟುಕೊಳ್ಳೋಣ? ಬಜೆಟ್ನಲ್ಲಿ ಇವರು ಇಷ್ಟಿಷ್ಟು ಕೋಟಿ ಹಣವನ್ನು ಮೀಸಲಿಟ್ಟು ನಮಗೆ ಅದನ್ನು ಪ್ರತಿಯೊಬ್ಬ ಪ್ರಜೆಗೂ ಸಿಗದಿದ್ದಾಗ ಇವರು ಬಜೆಟ್ ಮಾಡುವಂತಹ ನಿರೀಕ್ಷೆ ನಮಗೆ ಇಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಹೋಪ್ಸು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿಯಾದ ರೀತಿಯಲ್ಲಿ ಬಜೆಟಲ್ಲಿ ಇಟ್ಟಂತ ಹಣವನ್ನು ಎಲ್ಲರಿಗೂ ಅನುಕೂಲವಾಗುವಂತೆ ಬಳಸಿಕೊಂಡು ಪ್ರತಿಯೊಬ್ಬರ ಕಲ್ಯಾಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಆರ್ಥಿಕ ಸಚಿವರು ಆಗಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಈ ವರ್ಷದ ಬಜೆಟ್ ಎಲ್ಲ ಮಹಿಳೆಯರಿಗೆ ಅನುಕೂಲದಾಯಕವಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ಬಜೆಟ್ ಮಂಡನೆ ಆಗ್ತಾ ಇದೆ. ಹಾಗಾಗಿ ನಾವು ಹೇಳೋದು ಮಹಿಳೆಯರಿಗೆ ಅನುಕೂಲವಾಗೋ ಥರ ನಮ್ಮ ಬಜೆಟ್ ಇರಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅತಿಯಾದ ನಿರೀಕ್ಷೆ ಏನೂ ಇಲ್ಲ. ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಅನುಕೂಲ ಆಗೋ ಥರ ಬಜೆಟ್ ಮಾಡಬೇಕು. ಈ ದಿನಸಿ ತರಕಾರಿಗಳಾಗಿರ್ಬೋದು, ದಿನಸಿ ಸಾಮಾನಾಗಿರ್ಬೋದು, ಪ್ರತಿನಿತ್ಯ ನಾವು ಬಳಸುವಂಥದ್ದು ನಮಗೆ ಅನುಕೂಲಕರವಾಗಿರಬೇಕು. ಸ್ವಲ್ಪ ಬೆಲೆ ಕಡಿಮೆ ಮಾಡಬೇಕು. ಬೆಲೆ ಕಡಿಮೆ ಅಂತೂ ಆಗ್ತಾನೆ ಇಲ್ಲ. ಎಲ್ಲ ಕಡೆಯಿಂದನೂ ಜನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು ಸಹಿತ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರದವರು ಮತ್ತು CM ಅವರು ಇದ್ರ ಬಗ್ಗೆ ಗಮನ ತಗೋಬೇಕು ಅಂತ. ಬಳ್ಳಾರಿಗೆ ಈಗ ನಮಗೆ ಅತ್ಯವಶ್ಯಕವಾಗಿ ಬರಬೇಕು ಆಗಿರೋದು ಏನಂತಂದ್ರೆ
ನಮ್ಮಲ್ಲಿ ಮಕ್ಕಳಿಗೆ ಓದಿಸಿ ನಾವೊಂದು ಎಜುಕೇಶನ್ ಗ್ರ್ಯಾಜುಯೇಷನ್ ಮಾಡಿದ್ರು ಅದಕ್ಕೆ ಮಕ್ಕಳಿಗೆ ಬೇಕಾಗುವಂಥ ಒಂದು ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ನಮ್ಮ ಮಕ್ಕಳನ್ನ ಬೇರೆ ಕಡೆಗೆ ಕಳಿಸ್ಬೇಕಾಗ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇಲ್ಲೇ ಒಂದು ಉದ್ಯೋಗ ಸಿಗುವಂಥದ್ದು, ಹೊಸ ಹೊಸ ಕೈಗಾರಿಕೆಗಳು ಅಂಥದ್ದಾದರೂ ಬರಲಿ ಅಂತ ನಾವು ಕೇಳ್ತೀವಿ. ಈ ಬಾರಿ ಬಜೆಟಲ್ಲಿ ನಮ್ಮ ಬಳ್ಳಾರಿಗೆ ತುಂಬ ಅನೇಕ ವಿಧವಾದ ಸಹಾಯ ಬೇಕು. ಒಂದಲ್ಲ ಎರಡಲ್ಲ, ತುಂಬ ಬೇಕು. ಅದರಲ್ಲಿ ಮುಖ್ಯವಾಗಿ ಲಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇನ್ನು MBA ಕಾಲೇಜುಗಳು ಎಲ್ಲ ತುಂಬ ಕಾಲೇಜುಗಳು ಬೇಕು. ಹೊಸ ಹೊಸ ಕಾಲೇಜುಗಳು ಬರಬೇಕು. ವಿಮಾನ ನಿಲ್ದಾಣ ಮುಖ್ಯವಾಗಿ ಬೇಕು ಬಳ್ಳಾರಿಗೆ, ಸ್ಟೇಡಿಯಂ, ಇನ್ನು ಅನೇಕ ತುಂಬ ರೀತಿ ಬೇಕು ರೀ. ಒಂದಲ್ಲ ಎರಡಲ್ಲ, ಇನ್ನು ಅನೇಕ ರೀತಿ ಸೌಲಭ್ಯಗಳು ಬಳ್ಳಾರಿಗೆ ಬೇಕು. ಅದನ್ನ ಬಜೆಟ್ ಇಂದ ಮಂಡನೆ ಮಾಡಿ ಬಳ್ಳಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಮಹಿಳೆಯರಿಗಂತೂ ಎಲ್ಲದೂ ಬೇಕು. ಒಂದಲ್ಲ ಎರಡಲ್ಲ, ಹಾಲಿನಿಂದ ಹಿಡಿದು ತರಕಾರಿಯಿಂದ ಹಿಡಿದು ಬಂಗಾರದಿಂದ ಹಿಡಿದು ಎಲ್ಲದೂ ಮಹಿಳೆಯರಿಗೆ ಬೇಕು. ಮಹಿಳೆಯರಿಗೂ ಉದ್ಯೋಗ ಅವಕಾಶ ಹೆಚ್ಚಾಗಿ ಸಿಗ್ಲಿಕ್ಕೆ ಏನಾದ್ರು ಅನುಕೂಲ ಮಾಡ್ಕೊಡ್ಬೇಕು ಬಜೆಟ್ ಅಲ್ಲಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.